ಕಾಳ ರಾಕ್ಷಸನ ನಾಶ. ಸೀನ್ 1. ಕಿಷ್ಕಿಂಧ ಅರಣ್ಯದಲ್ಲಿ ಶಾಂತಿಯ ದೃಷ್ಟಿ. ಆಂಜನೇಯನು ಹಸಿರಾಗಿರುವ ಅರಣ್ಯದ ಮಧ್ಯದಲ್ಲಿ ಧ್ಯಾನಿಸುತ್ತಿದ್ದಾನೆ. ದೇವತೆಗಳು ಅವರು ಮಾಯಾರಾಕ್ಷಸ ಕಾಳ ಭೂಮಿಗೆ ಧ್ವಂಸ ತರ್ತಿದ್ದಾನೆ ಎಂಬ ಸಂದೇಶವನ್ನು ಕೊಡುವರು. ಸೀನ್ 2. ಆಂಜನೇಯನು ಶ್ರೀರಾಮನ ಬಳಿ ಹೋಗಿ, ಪ್ರಭು, ನಾನು ಕಾಳನನ್ನು ನಾಶಮಾಡುತ್ತೇನೆ ಎಂಬ ಭರವಸೆಯನ್ನು ಕೊಡುತ್ತಾನೆ. ರಾಮನು ಆಶೀರ್ವಾದ ನೀಡುತ್ತಾನೆ. ಸೀನ್ 3. ಕಾಳನ ಗಡಿಗೆ ಹನುಮಂತನು ಆಗಮನ. ಆಂಜನೇಯನು ಹಿಮಾಲಯದ ಬಳಿಯಿರುವ ಕಾಳನ ಅರಮನೆಗೆ ಹಾರುತ್ತಾನೆ. ಭೀಕರವಾದ ಕಾಳನು ಮೋಹಕ ಶಕ್ತಿಯನ್ನು ಬಳಸುತ್ತಾನೆ. ಸೀನ್ 4. ಭೀಕರ ಯುದ್ಧ ಆರಂಭ. ಆಂಜನೇಯನ ಗದೆಯ ಫೈಟ್ ಸೀನ್. ಗದೆಯ ಪ್ರಹಾರದಿಂದ ಕಾಳನ ಸೇನೆ ನೆಲಕ್ಕುರುಳುತ್ತದೆ. ಕಾಳನ ಜ್ವಾಲಾಮಯ ಕಣ್ಣುಗಳಿಂದ ಬರುವ ಅಗ್ನಿಬಾಣಗಳಿಗೂ ಆಂಜನೇಯನು ನಿರಂತರ ಪ್ರತಿರೋಧ ನೀಡುತ್ತಾನೆ. ಸೀನ್ 5. ಅಂತಿಮ ಘರ್ಷಣೆ, ಶಕ್ತಿಯ ಪ್ರಭಾವ. ಹನುಮಂತನು ತನ್ನ ದಿವ್ಯ ಶಕ್ತಿಯನ್ನು ಆಹ್ವಾನಿಸಿ ಬೆಂಕಿಯಿಂದ ಹೊತ್ತಿ ಉರಿಯುವ ರೂಪದಲ್ಲಿ ಬದಲಾಗುತ್ತಾನೆ. ಜೈ ಶ್ರೀರಾಮ್ ಎಂದು ಗರ್ಜಿಸಿ ಕಾಳನ ಹೃದಯವನ್ನೇ ನುಂಗುವಂತೆ ಹೊಡೆದಾಗ ಕಾಳ ಅಸ್ಥಿಪಂಜರಾಗುತ್ತಾನೆ. ಸೀನ್ 6. ವಿಜಯ ಹನುಮಂತನ ಪರಾಕ್ರಮ. ಆಂಜನೇಯನು ಭೂಮಿಗೆ ಹಿಂದಿರುಗಿ ಪ್ರಜೆಯರ ಸಮೀಪ